ಹಾಯ್ ಫ್ರೆಂಡ್ಸ್, ಎಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿಯಿಂದ ಒಂದು ಸುಲಭವಾದ ಸ್ವೀಟ್ ಹೇಗೆ ಮಾಡೋದಂತ ತೋರಿಸ್ತೇನೆ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ತೆಗೊಳ್ತಾ ಇದ್ದೇನೆ. ಇದಕ್ಕೆ 1 ಕಪ್ನಷ್ಟು ನೀರನ್ನು ಹಾಕಿ ಕರಗಿಸಿಕೊಳ್ಬೇಕು. ಇದು ಒಳ್ಳೆ ಕುದಿಬೇಕು. ಕುದಿಯುವಾಗ ಬೆಲ್ಲ ಪೂರ್ತಿ ಕರಗ್ತದೆ. ಈಗ ಇದನ್ನು ಬದಿಯಲ್ಲಿ ಇಡುವ. ಈಗ ನಾನು ಸ್ವಲ್ಪ ತುಪ್ಪ ಹಾಕಿಕೊಂಡು ಇದರಲ್ಲಿ ಚಾಪ್ ಮಾಡಿದ ಬಾದಾಮಿ ಹಾಗೂ ಗೇರು ಬೀಜವನ್ನು ಫ್ರೈ ಮಾಡ್ತಾ ಇದ್ದೇನೆ. 2 ನಿಮಿಷ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಇದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ಬೇಕು. ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು. ತೆಂಗಿನ ತುರಿಯನ್ನು ಈ ರೀತಿ 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ 1 ಕಪ್ನಷ್ಟು ಮೀಡಿಯಂ ದಪ್ಪ ಅವಲಕ್ಕಿಯನ್ನು ಹಾಕಿಕೊಳ್ಬೇಕು. ಅವಲಕ್ಕಿ ಹಾಕಿದ ಮೇಲೆ ಈ ರೀತಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಮೀಡಿಯಂ ದಪ್ಪ ಅವಲಕ್ಕಿಯನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಪೇಪರ್ ಅವಲಕ್ಕಿ ಯೂಸ್ ಮಾಡಿದರೆ ಅದು ಪೂರ್ತಿ ಮುದ್ದೆ ಆಗ್ತದೆ. 2 ನಿಮಿಷ ಅವಲಕ್ಕಿಯನ್ನು ಈ ರೀತಿ ಫ್ರೈ ಮಾಡಿಕೊಂಡು ಆಗಲೇ ತಯಾರಿಸಿಟ್ಟ ಬೆಲ್ಲದ ಮಿಶ್ರಣವನ್ನು ಇದಕ್ಕೆ ಹಾಕಬೇಕು. ಇದನ್ನೆಲ್ಲೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕೇವಲ ಬೆಲ್ಲ, ಅವಲಕ್ಕಿ ಹಾಗೆ ತೆಂಗಿನ ತುರಿಯನ್ನು ಉಪಯೋಗಿಸಿಕೊಂಡು ಈ ರೆಸಿಪಿಯನ್ನು ಸುಲಭವಾಗಿ ಮಾಡಿಕೊಳ್ಳಬಹುದು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಹುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಕೇವಲ 10 ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡಿಕೊಳ್ಳಬಹುದು. ಒಂದು 5 ನಿಮಿಷ ಆದಾಗ ಈ ರೀತಿ ಒಂದು ಮುದ್ದೆಯಾಗಿ ಬರ್ತದೆ. ಇದು ಈ ರೀತಿ ಒಂದು ಗಟ್ಟಿ ಮಿಶ್ರಣ ಆದಾಗ ಇದನ್ನು ಆಫ್ ಮಾಡಿಕೊಳ್ಬೇಕು. ಇದನ್ನು ಬಿಸಿ ಇರುವಾಗಲೇ ಸರ್ವ್ ಮಾಡಿ. ಈ ಬೆಲ್ಲದಿಂದ ಮಾಡಿದ ಸಿಂಪಲ್ ಆದ ಸ್ವೀಟ್ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.